ಕಕ್ಷಿದಾರರು ನ್ಯಾಯವಂಚಿತರಾಗ್ತಾರೆ ಅನ್ನೋದು ಸತ್ಯ. ಹಾಗಾಗಿ ಈಗ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿನ ನಿರ್ದೇಶನದ ಪ್ರಕಾರ ಜನರ ಮನೆ ಬಾಗಿಲಿಗೆ ನ್ಯಾಯ ಕೊಡಬೇಕನ್ನುವಂಥದ್ದು ಎಲ್ಲ ಹಂತದಲ್ಲೂ ನಡೀತಾ ಇರ್ತಕ್ಕಂಥ ಪ್ರಕ್ರಿಯೆ. ಅದಕ್ಕೆ ವಿರುದ್ಧವಾಗಿ ಮಂಗಳೂರು ಪೀಠಕ್ಕೆ ಉತ್ತರ ಕನ್ನಡ ಸೇರಿಸೋದ್ರ ಮೂಲಕ ಆಗ್ತದೆ ಅನ್ನುವಂಥದ್ದನ್ನು ದಯವಿಟ್ಟು ಹೈಕೋರ್ಟ್ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಗಮನಿಸಬೇಕು. ಈಗಾಗಲೇ ವಿಧಾನ ಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಈ ಬಗ್ಗೆ ನಮ್ಮ ಶಾಸಕರುಗಳು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮ ಆಗ್ರಹವನ್ನು ಹೈಕೋರ್ಟಿಗೆ ತಿಳಿಸ್ತೇವೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಕ್ಷಿದಾರ ಪರವಾಗಿ ಮತ್ತು ನ್ಯಾಯವಾದಿಗಳ ಪರವಾಗಿ ಮತ್ತು ಈ ಹೈಕೋರ್ಟ್ ಪೀಠದ ವಿಚಾರದಲ್ಲಿ ಏನು ಮುಂಚೂಣಿಯಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ನಾವು ರಾಜ್ಯ ಸರ್ಕಾರವನ್ನು ಮತ್ತು ನಮ್ಮ ಶಾಸಕರನ್ನು ಈ ಮೂಲಕ ಅಭಿನಂದಿಸ್ತಾ ಇದ್ದೇವೆ. ಇನ್ನು ಮುಂದೂ ಕೂಡ ಕಕ್ಷಿದಾರರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಜನರ ಜೊತೆಗೆ ತಾವು ನಿಲ್ಲಬೇಕು ಅನ್ನುವಂಥ ಅಪೇಕ್ಷೆಯನ್ನು ಈ ಮೂಲಕ ನಾವು ಮಾಡ್ತಾ ಇದ್ದೇವೆ. ಈ ವಿವಾದದ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರ ಬರೆದಿತ್ತು. ಅದರ ಆಧಾರದ ಮೇಲೆ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಅನ್ನುವಂಥ ಮಾಹಿತಿ ನಮಗೆ ಸಿಕ್ಕಿತ್ತು. ಈಗ ಮುಖ್ಯ ನ್ಯಾಯಮೂರ್ತಿಗಳನ್ನು ಶಿವಮೊಗ್ಗ ಜಿಲ್ಲೆಯವರು ಭೇಟಿ ಆಗ್ತಾರೆ ಮತ್ತು ಪ್ರತಿಮಾನ ತಗೊಳ್ಬೇಕಂತ ಒಂದು ಅಗತ್ಯತೆ ಇದೆ. ಆದರೆ ಮಂಗಳೂರು ಹೈಕೋರ್ಟ್ ಪೀಠದಲ್ಲಿ ಈ ರೀತಿ ಯಾವುದೇ ಪ್ರಕ್ರಿಯೆ ಆಗಲಿಲ್ಲ ಅನ್ನುವಂಥ ಮಾಹಿತಿ ನಮಗಿದೆ. ಹಾಗಾಗಿ ನಾವು ಅದಕ್ಕೂ ಕೂಡ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದೇವೆ. ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ 4 ಹೈಕೋರ್ಟ್ ಪೀಠ ಇಲ್ಲ. ನಮ್ಮಲ್ಲಿ 3 ಇದೆ, ಮಹಾರಾಷ್ಟ್ರದಲ್ಲಿದೆ. ಆ ಥರ ಕೆಲವು ವಿಸ್ತರಿತ ಪ್ರದೇಶ ಏನಿದೆ ರಾಜ್ಯದಲ್ಲಿ ಅಲ್ಲಲ್ಲಿದೆ. ಬಿಟ್ಟರೆ ಈ ರೀತಿ ಭಾಳಷ್ಟು ಕಡೆ ಒಂದು ಡಿವಿಷನ್ ಏರಿಯಾದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಮಾಡಬೇಕು ಅನ್ನುವಂಥ ಅಗತ್ಯತೆ ಇಲ್ಲ. ಅದಕ್ಕಾಗಿ ನಾವು ಹೇಳಿದ್ವಿ, ಸುಪ್ರೀಂ ಕೋರ್ಟ್ ಪೀಠವನ್ನು ಬೆಂಗಳೂರಲ್ಲಿ ಮಾಡಿ ದಕ್ಷಿಣ ಭಾರತದಲ್ಲಿ ಅದಕ್ಕೂ ಒತ್ತಾಯ ಮಾಡ್ತಾ ಇದ್ದೇವೆ. ಅಂದರೆ ಹೈಕೋರ್ಟಿಗೆ ಲಭ್ಯ ಆಗ್ತಕ್ಕಂಥ ಎಲ್ಲ ಕಲ್ಪನೆಗಳು ಸುಪ್ರೀಂ ಕೋರ್ಟ್ಗೆ ಯಾಕಾಗಲ್ಲ ಅನ್ನೋದು ನಮ್ಮ ಪ್ರಶ್ನೆ ಇದೆ. ಯಾಕಂದರೆ ಕಾರ್ಯಸಾಧು ಆಗಿರ್ತಕ್ಕಂಥ ರೀತಿಯಲ್ಲಿ ಈ ನ್ಯಾಯಾಂಗ ವ್ಯವಸ್ಥೆ ನಡೀಬೇಕು ಅನ್ನುವಂಥದ್ದು ಅಪೇಕ್ಷೆ. ಕಕ್ಷಿದಾರರಿಗೆ ಅನುಕೂಲತೆ ದೃಷ್ಟಿಯಿಂದ ಹತ್ತಿರ ಇರಬೇಕು ಅನ್ನೋದೊಂದು ಅಪೇಕ್ಷೆ ಆದರೆ ಅದರ ಸಾಧ್ಯತೆ, ಯಾಕಂದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಪೀಠಗಳು ಭಾಳಷ್ಟಾದರೆ ಅನಗತ್ಯ ವ್ಯಾಜ್ಯಕ್ಕೂ ಎಡೆ ಮಾಡಿಕೊಡ್ತದೆ ಅನ್ನುವಂಥ ಕಲ್ಪನೆ ಕೂಡ ಇದೆ. ಹತ್ತಿರ ಇದೆ, ಒಂದು ಕೇಸ್ ಹಾಕ್ಬಿಡೋಣ ಅನ್ನುವಂಥದ್ದು ಎಷ್ಟೋ ಸಲ ಪ್ರೇರಣೆ ಬರುವಂಥ ಸಾಧ್ಯತೆಗಳಿದೆ. ಆದರೆ ಅನಿವಾರ್ಯತೆ ಸಂದರ್ಭದಲ್ಲಿ ಮಂಗಳೂರಿನವರಿಗೆ ಸ್ವಾಭಾವಿಕವಾಗಿ ಬೆಂಗಳೂರು ಹೈಕೋರ್ಟ್ ಪೀಠದಲ್ಲಿ ಅವ್ರನ್ನೆಲ್ಲ ವ್ಯವಹಾರಗಳು ನಡೀತಾ ಇದೆ. ನಮ್ಮ ಧಾರವಾಡದಲ್ಲಿ ನಡೀತಾ ಇದೆ, ಕಲ್ಯಾಣ ಕರ್ನಾಟಕ ಕಲಬುರಗಿಯಲ್ಲಿ ನಡೀತಾ ಇದೆ. ಇದರಲ್ಲಿ ಧಾರವಾಡ ಹೈಕೋರ್ಟ್ ಪೀಠ ಮಾಡಬೇಕು ಅಂತ ಭಾಳ ನಿರಂತರವಾಗಿ ಹೋರಾಟದ ನಂತರ ಅದು ಆಯ್ತು. ಯಾಕಂದರೆ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದ ಮಧ್ಯೆ ಏನು ಆ ಗೊಂದಲ ಇತ್ತು ಅದನ್ನು 2 ಪೀಠ ಮಾಡೋದ್ರ ಮೂಲಕ ಬಗೆಹರಿದ್ರು. ಮಂಗಳೂರು ಪೀಠದ ಬಗ್ಗೆ ವಾಸ್ತವಿಕವಾಗಿ ಕೇಳಿದರೆ ಅದರ ಅಗತ್ಯ ಇಲ್ಲ ನಾವು ಹೇಳೋವಂಥದ್ದು. ಆದರೆ ಮಂಗಳೂರು ಪ್ರದೇಶದವರಿಗೆ ಅಗತ್ಯ ಇದೆ ಅಂತ ಮಾಡಿಕೊಳ್ಳಿ, ಅದರ ಬಗ್ಗೆ ನಮ್ಮದೇನು ಭಿನ್ನಾಭಿಪ್ರಾಯ ಇದೆ. ಅದು ಉತ್ತರ ಕನ್ನಡ ಸೇರಿಸೋದ್ರ ಮೂಲಕ ನೀವು ಮಂಗಳೂರು ಪೀಠದ ಸ್ಥಾಪನೆಗಾಗಿ ಉತ್ತರ ಕನ್ನಡವನ್ನು ಬಲಿಪಶು ಮಾಡೋದಕ್ಕೆ ಯಾಕೆ ಕೊಟ್ಟಿದ್ದೀರಿ ಅನ್ನುವಂಥದ್ದು ನಮ್ಮದು ಜ್ವಲಂತ ಪ್ರಶ್ನೆ. ಒಮ್ಮುಖ ತೀರ್ಮಾನ ಆಗಿದೆ, ಸಾಗಬಾರ್ದು. ಉತ್ತರ ಕನ್ನಡದ ಸಮಗ್ರ ಅಭಿಪ್ರಾಯ ಪಡ್ಕೊಳ್ಳೋದೇ ಮಾಡೋದು ತಪ್ಪಿದೆ. ಕೇವಲ ಭಟ್ಕಳಕ್ಕೆ ಮಾತ್ರ ಡಿಸ್ಟೆನ್ಸ್ ದೃಷ್ಟಿಯಿಂದ ಮಂಗಳೂರು ಹತ್ರ ಆಗ್ತದೆ. ಉಳಿದಂತೆ ಹೊನ್ನಾವರದಿಂದ ಕಾರವಾರ, ಸಿದ್ದಾಪುರದಿಂದ ಹಳಿಯಾಳದವರೆಗೂ ಧಾರವಾಡನೇ ಹತ್ರ. ನಮಗೆ ಮಂಗಳೂರಿಗೆ ಫ್ರೀಕ್ವೆಂಟಾಗಿ ಬಸ್ ಸೌಲಭ್ಯ ಕೂಡ ಇಲ್ಲ. ಘಟ್ಟ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಬಸ್ಗಳು ಓಡಾಡಲ್ಲ. ತಾಂತ್ರಿಕ ತೊಂದರೆಗಳಿದೆ, ಅದರ ಜೊತೆಯಲ್ಲಿ ಭೌಗೋಳಿಕ ತೊಂದರೆಗಳು